ಸರ್ ವಿನಯ್ ಸರ್ ಇವಾಗ ಹೇಳ್ತಾ ಇದ್ರಿ ಶಿವಣ್ಣನ ಆಕ್ಟಿಂಗ್ ಫ್ರೆಂಡ್ ಬಗ್ಗೆ ಮಾತಾಡ್ತಾರೆ. ನಾವು ಕೂಡ ಸೇಮ್ ಥಿಯೇಟರ್ ಕೂತ್ಕೊಂಡು ನೋಡ್ಬೇಕಾದ್ರೆ ಅಪ್ಪ ಫ್ರೆಂಡ್ ಎಷ್ಟು ಅದ್ಭುತವಾಗಿ ಶಿವಣ್ಣನ ಆಕ್ಟಿಂಗ್ ಬಗ್ಗೆ ಶಿವಣ್ಣನ ನಿಮ್ಗೆ ಎಷ್ಟು ಖುಷಿ ಆಯ್ತು? ಆಕ್ಟಿಂಗ್ ಬಗ್ಗೆ ನಾನ್ ಮಾತಾಡಕ್ಕಾಗಲ್ಲ, ಎಲ್ಲರೂ ಹೇಳ್ತಾರೆ. ನಂಗೆ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್. ಈಗೇನ್ ಇಂಟರ್ವೆಲ್ ಬ್ಲಾಕ್ ಅಂತ ಏನ್ ಹೇಳ್ತೀವಿ ಅದ್ ಬಂದು ಈ ಸಿನಿಮಾದಲ್ಲಿ ಒಂದು ಸ್ಟಾರ್ಟ್ ತರ, ಅಲ್ಲಿಂದ ಸಿನಿಮಾ ಎಲಿವೇಟ್ ಆಗ್ತಾನೆ ಹೋಗುತ್ತೆ ಕ್ಲೈಮ್ಯಾಕ್ಸ್ ವರ್ಗು. ತುಂಬಾ ಎಂಟರ್ಟೈನಿಂಗ್ ಇದೆ. ಜನ ಅಂತೂ ತುಂಬಾನೇ ಏನಂತಾರೆ ತುಂಬಾ ಎಂಜಾಯ್ ಮಾಡಿ ಇಡೀ ಸಿನಿಮಾ ನೋಡ್ತಾರೆ. ದೊಡ್ಡಪ್ಪನ ಸಿನಿಮಾ ಏನಂದ್ರೆ ಒಂದ್ಸಲಿ ನೋಡಕ್ಕಲ್ಲ, ಇನ್ನೊಂದು 10 ಸಲ ಇದೇ ತರ ನೋಡ್ಬೋದು. ಯಾಕಂದ್ರೆ ಅವ್ರನ್ನ ಅಷ್ಟು ಎಂಜಾಯ್ ಮಾಡ್ಬೋದು, ಯಾರೇ ಒಂದು ಆಡಿಯನ್ಸ್ ಆಗಿ ಅವ್ರನ್ನ ಅಷ್ಟು ಸ್ಕ್ರೀನ್ ಅಲ್ಲಿ ಎಂಜಾಯ್ ಮಾಡ್ಬೋದು. ಬಟ್ ಈ ಸಿನಿಮಾ ಓವರ್ ಆಲ್ ನೋಡ್ಬೇಕಂದ್ರೆ ನರ್ತನ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ದೊಡ್ಡಪ್ಪನ ಅವರ ಪ್ರೊಡಕ್ಷನ್, ದೊಡ್ಡಮ್ಮ ಅವ್ರ ಪ್ರೊಡ್ಯೂಸರ್ ಈ ಸಿನಿಮಾಕ್ಕೆ, ಪ್ರೊಡಕ್ಷನ್ ವರ್ಕ್ ಅಷ್ಟು ಚೆನ್ನಾಗಿದೆ. ಆಮೇಲೆ ರುಕ್ಮಿಣಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನನ್ನ ಫೇವ್ರೆಟ್ ಆಕ್ಟರ್ ಇದ್ರಲ್ಲಿ ಗೋಪಾಲ್ ದೇಶಪಾಂಡೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅದೇ ಮಫ್ತಿ ಬಂದ ತಕ್ಷಣ ಎಲ್ಲರಿಗೂ ಈ ಕ್ಯಾರೆಕ್ಟರ್ ಮೇಲೆ ಒಂದು ಇದಿತ್ತು, ಈ ಕ್ಯಾರೆಕ್ಟರ್ ಇನ್ನೂ ನೋಡ್ಬೇಕು. ಯಾಕಂದ್ರೆ ಅದರ ಮಫ್ತಿಯಲ್ಲಿ ಅರ್ಧ ಸಿನಿಮಾ ಮಾತ್ರ ಈ ಕ್ಯಾರೆಕ್ಟರ್ ಕಾಣಿಸ್ಕೊಂಡಿತ್ತು. ಸೊ ಮೊದ್ಲಿಂದನೂ ಅದೇ ರೀತಿ ನನ್ಗೂ ಅದೇ ಕುತೂಹಲ ಇತ್ತು, ಈ ಕ್ಯಾರೆಕ್ಟರ್ ನ ಫುಲ್ ನೋಡ್ಬೇಕು, ಫುಲ್ ಪ್ಲೇಟ್ ಸಿನಿಮಾ ನೋಡ್ಬೇಕಂತ ಸುಮಾರು ವರ್ಷ ಕಾಯ್ತಾ ಇದ್ವಿ. ಸೊ ಇವತ್ತು ಅದು ರಿಲೀಸ್ ಆಗಿದೆ, ಅದು ನೋಡಕ್ ತುಂಬಾನೇ ಖುಷಿ. ವರ್ಷಾಂತ್ಯಕ್ಕೆ ಸಂಕ್ರಾಂತಿ ಆಗಮಿಸ್ತಾ ಇದೆ, ಒಳ್ಳೆ ಅದ್ಭುತವಾದ ಸಿನಿಮಾ. ದೊಡ್ಡ ಮನೆ ಅಭಿಮಾನಿಗಳಿಗೆ ಏನ್ ಹೇಳಕ್ಕೆ? ಸರಿ, ವರ್ಷಾಂತ್ಯಕ್ಕೆ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ, ಒಳ್ಳೆ ಅದ್ಭುತವಾದ ಸಿನಿಮಾ. ದೊಡ್ಡ ಮನೆ ಅಭಿಮಾನಿಗಳಿಗೆ ಏನ್ ಹೇಳಕ್ಕೆ? ಏನ್ ಅವ್ರಿಗೆ ಅವ್ರು ಥ್ಯಾಂಕ್ ಯು. ಈಗ ಅವರೇ ಹೇಳ್ತಾರೆ ಈಗ ಪಿಕ್ಚರ್ ಹೇಗಿದೆ, ನಾವ್ ಯಾವ ತರ ಪಿಕ್ಚರ್ ನೋಡೋಕೆಲ್ಲ ಅವರೇ ನಮ್ಗೆ ಒಂದಷ್ಟು ಟಿಪ್ಸ್ ಕೊಡ್ತಾರೆ. ಸೊ ನಾವು ನಮ್ ಫುಲ್ ಪ್ರಯತ್ನ ಹಾಕ್ಬಿಟ್ಟು ಇನ್ನೂ ಹೆಚ್ಚು ಸಿನಿಮಾ ಕೊಡಕ್ ಟ್ರೈ ಮಾಡ್ತೀವಿ.